ಕರ್ನಾಟಕಕ್ಕೆ ಬಂದಿದ್ದ ಉದ್ಯಮಗಳಿಗೆ ಈಗ ಆಂಧ್ರ ಗಾಳ ಹಾಕಿದೆ. ಬೆಂಗಳೂರು ಬಳಿ ಜಾಗ ಕೊಡ್ತೇವೆ ಬನ್ನಿ ಅಂತ ಅವರಿಗೆ ಆಹ್ವಾನ ಕೊಡಲಾಗಿತ್ತು. ನಮ್ಮ ಬಳಿ 8,000 ಎಕರೆ ಜಮೀನಿದೆ ಬನ್ನಿ. ಆಂಧ್ರ ಸರ್ಕಾರದ ಸಚಿವ ನಾರಾ ಲೋಕೇಶ್ ಹೇಳಿಕೆ, 8,000 ಎಕರೆ ಇದೆ ನಮ್ಮ ಹತ್ರ ಬನ್ನಿ ಅಂತ ಅವರಿಗೆ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ದೇವನಹಳ್ಳಿ ಪ್ರತಿಭಟನೆ ಬಳಸಿಕೊಳ್ಳಲಿಕ್ಕೆ ಆಂಧ್ರ ಈಗ ಪ್ಲಾನ್ ಮಾಡ್ತಾ ಇದೆ. ರೈತರ ಹೋರಾಟಕ್ಕೆ ಭೂ ಸ್ವಾಧೀನವನ್ನ ಕೈಬಿಟ್ಟಿದೆ ಸರ್ಕಾರ. ಏರೋಸ್ಪೇಸ್ ಪಾರ್ಕ್ಗೆ 1,777 ಎಕರೆ ಜಮೀನನ್ನ ಸರ್ಕಾರ ಗುರುತು ಮಾಡಿತ್ತು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭೂ ಸ್ವಾಧೀನವನ್ನ ಈಗ ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿದೆ. 1,777 ಎಕರೆಯಲ್ಲಿ ನಾವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಸರ್ಕಾರ ಹೊರಟಿತ್ತು. ಹಾಗಾಗಿ 1,777 ಎಕರೆಯನ್ನು ಸರ್ಕಾರ ಗುರುತು ಕೂಡ ಮಾಡಿತ್ತು. ಆದರೆ ರೈತರು, ದೇವನಹಳ್ಳಿ, ಚನ್ನಪಟ್ಟಣ ಆ ಭಾಗದ ರೈತರು ನಿರಂತರವಾದಂಥ ಹೋರಾಟವನ್ನು ಮಾಡಿದರು. ಕಳೆದ 3-4 ವರ್ಷದಿಂದನೂ ಕೂಡ ಹೋರಾಟ ಮಾಡ್ಕೊಳ್ತಾನೆ ಬರ್ತಾ ಇದ್ರು. ಕೊನೆಗೂ ರೈತರ ಹೋರಾಟಕ್ಕೆ ಮಣಿದಂತಹ ಸರ್ಕಾರ ಈಗ ನಿಮ್ಮ ಭೂಮಿಯನ್ನು ನಾವು ಟಚ್ ಮಾಡಲ್ಲ, ಯಾಕಂದರೆ ಅದರಲ್ಲಿ ಸಿದ್ದರಾಮಯ್ಯನವರೇ ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಬಿಟ್ರು. ರೈತರು ಅದರಲ್ಲಿ ಬೆಳೆ ಬೆಳೀತಾರೆ, ಹೂವು ತರಕಾರಿ ಹಣ್ಣು ಬೆಳೀತಾರೆ, ಹಾಗಾಗಿ ನಾವು ರೈತರ ಜಮೀನನ್ನು ಟಚ್ ಮಾಡಲ್ಲ, ಅವರಾಗೆ ಸ್ವಯಂ ಇಚ್ಛೆಯಿಂದ ಕೊಟ್ಟರೆ ನಾವು ತಗೊಳ್ತೀವಿ ಅಂತ ಹೇಳ್ತಾ ಇದ್ರು. ರೈತರು ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದವರು ಸ್ವಯಂ ಇಚ್ಛೆಯಿಂದ ಕೊಡೋಕ್ಕೆ ಬರಲ್ಲ. ಮತ್ತು ಕೆಲವೊಂದಿಷ್ಟು ರೈತರು ನಾವು ಜಮೀನು ಕೊಡೋಕ್ಕೆ ಬರ್ತೀವಿ ಅಂತ ಮೊನ್ನೆ ಒಂದಿಷ್ಟು ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಾ ಇದ್ರು. ಆದರೆ ಅದರಲ್ಲಿ ಕೆಲವು ದಲ್ಲಾಳಿಗಳ ಒಂದು ಕೃಪಾ ಕಟಾಕ್ಷದಿಂದ ರೈತರಾಗಿ ಹೇಳಿರ್ಬೋದು. ನಿಜವಾದ ರೈತರು, ನಿಜವಾದ ಭೂಮಿ ಉಳುಮೆ ಮಾಡೋನು ಯಾರು ಕೂಡ ಭೂಮಿ ಕೊಡ್ತೀವಿ ಅಂತ ಮುಂದೆ ಬರಲ್ಲ. ನೋಡಿ, ಸರ್ಕಾರ ಸ್ವಾಧೀನ ಮಾಡೋದನ್ನು ಕೈ ಬಿಟ್ಟ ಮೇಲೆ ಒಂದಿಷ್ಟು ಖುಷಿಯಲ್ಲಿ, ಸಂಭ್ರಮಾಚರಣೆಯಲ್ಲಿ ರೈತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅದೊಂದು ಕಡೆ. ಆದರೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕಾದಂತಹ ಉದ್ದಿಮೆಗಳು ಇವತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ. ತಮಿಳುನಾಡು ಕಡೆ ಮುಖ ಮಾಡ್ತಾ ಇದ್ದಾವೆ, ಆಂಧ್ರದ ಕಡೆ ಮುಖ ಮಾಡ್ತಾ ಇದ್ದಾವೆ. ಇದಕ್ಕೆ ಒಂದಿಷ್ಟು ಸೊಲ್ಯೂಷನನ್ನು ರಾಜ್ಯ ಸರ್ಕಾರ ಹುಡುಕಲೇಬೇಕಾದಂತಹ ಅನಿವಾರ್ಯತೆ ಈಗ ಆಗಿದೆ. ಇನ್ನು ನಿಮಗಾಗಿ ನನ್ನ ಬಳಿ ಉತ್ತಮವಾದ ಐಡಿಯಾ ಇದೆ. ನೀವು ಆಂಧ್ರ ಪ್ರದೇಶದತ್ತ ಯಾಕೆ ನೋಡಬಾರ್ದು? ಆಂಧ್ರ ಸರ್ಕಾರದ ಸಚಿವ ನಾರಾ ಲೋಕೇಶ್ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ಯುತ್ತಮ ಪ್ರೋತ್ಸಾಹ ಧನ ಮತ್ತು ಜಮೀನನ್ನು ನೀಡ್ತೀವಿ ನಾವು, ನೀವು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ, ಬೆಂಗಳೂರು ಬಳಿ ಜಮೀನು ನೀಡ್ತೇವೆ, ಹೂಡಿಕೆ ಮಾಡಿ. ಜಮೀನು ನೀಡುವ ಸಂಬಂಧ ನಿಮ್ಮ ಜೊತೆ ನಾವು ಚರ್ಚೆಗೆ ಸಿದ್ಧ. ಏರೋಸ್ಪೇಸ್ ಉದ್ಯಮಿಗಳಿಗೆ ಸಚಿವರು ಈಗ ಬಹಿರಂಗವಾದಂತಹ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಿಮಗಾಗಿ ನಮ್ಮ ಬಳಿ ಉತ್ತಮವಾದ ಐಡಿಯಾ ಇದೆ, ಹೂಡಿಕೆ ಮಾಡಿ, ನೀವು ಜಮೀನು ನೀಡುವ ಸಂಬಂಧ ನಿಮ್ಮ ಜೊತೆ ನಾನು ಚರ್ಚೆ ಮಾಡಲಿಕ್ಕೆ ಸಿದ್ಧ ಅಂತ ಹೇಳಿಬಿಟ್ಟು ಆಂಧ್ರದ ಸಚಿವರೊಬ್ಬರು ಈಗ ಉದ್ಯಮಿಗಳಿಗೆ ಒಂದು ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದಾರೆ, ಮುಕ್ತವಾದಂತಹ ಒಂದು ಆಹ್ವಾನವನ್ನು ಮಾಡಿದ್ದಾರೆ. ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ನಾರಾ ಲೋಕೇಶ್ ಅವರು ಟ್ವೀಟ್ ಮಾಡಿರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಮತ್ತು ಕರ್ನಾಟಕ ಸರ್ಕಾರವು ಕೂಡ ಆ ರೈತರ ಜಮೀನನ್ನು ಏನು ಮಾರ್ಕ್ ಮಾಡಿತ್ತಲ್ಲ 1,777 ಎಕರೆ, ಅಲ್ಲಿ ಏರೋಸ್ಪೇಸ್ ಸ್ಥಾಪನೆ ಮಾಡಬೇಕು, ಮತ್ತು ಅದರಿಂದ ಸಾಕಷ್ಟು ಉದ್ಯೋಗ ಅವಕಾಶಗಳು ಕೂಡ ದೊರಕುತ್ತವೆ ಅನ್ನುವಂಥ ಒಂದು ನಿಟ್ಟಿನಲ್ಲೇ ಪ್ಲ್ಯಾನ್ ಮಾಡಿಕೊಂಡಿದ್ರು. ಆದರೆ ರೈತರು ನಮ್ಮ ಜಮೀನು ನಾವು ಬಿಡಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಾ ಇದ್ರು.